ಜನಪ್ರತಿನಿಧಿಗಳ ಎಷ್ಟು ಜವಾಬ್ದಾರಿ ಇದೆಯಾ ಅಷ್ಟೇ ಜವಾಬ್ದಾರಿ ಇವತ್ತು ನಮ್ಮ ಅಂಗವಾಗಿರುವಂತಹ ಪತ್ರಿಕಾ ರಂಗ ಕೂಡ ಇದೆ. ಮಹಾತ್ಮ ಗಾಂಧೀಜಿಯವರು ಕೂಡ ಮಾಧ್ಯಮವನ್ನು ಮತ್ತು ಪತ್ರಗಳನ್ನು ಅವರು ಬಹುಶಃ ಇವತ್ತು ನಡೆಸ್ತಾ ಇದ್ರು. ಅವರು ಪಬ್ಲಿಕ್ ವಾಯ್ಸ್ ಜನಪರವಾಗಿದ್ದ ಧ್ವನಿಯಾಗಿ ಬಹುಶಃ ಇವತ್ತು ಅವರ ಪತ್ರಕರ್ತ ಒಂದು ಮಾಧ್ಯಮವನ್ನು ಇವತ್ತು ಪ್ರಾರಂಭ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದರು. ಅವರು ಕೂಡ ಇವತ್ತು ಹಲವಾರು ದಿನಪತ್ರಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅವರು ಯಾರಿಗೆ ಧ್ವನಿ ಇಲ್ಲ ಅವರ ಪರವಾಗಿ ಧ್ವನಿಯಾಗಿ ಅವರು ಬಹುಶಃ ಮಾಧ್ಯಮವನ್ನು ಬಹುಶಃ ಸ್ಥಾಪಿಸಿದರು. ಬಹುಶಃ ಇವತ್ತು ಲೋಹಿಯಾ ಅವರು ಕೂಡ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದರು. ಬಹುಶಃ ಲೋಹಿಯಾರವರ ಚಿಂತೆ ಏನಂತಂದರೆ ಸಾಮಾಜಿಕವಾದ ಚಿಂತನೆ ಇತ್ತು. ಅದಕ್ಕೆ ನಾನು ಎಲ್ಲ ಪತ್ರಕರ್ತ ಸೋದರಿಗೆ ಹೇಳುವುದಿಷ್ಟೇ, ನಿಮ್ಮ ಪ್ರತಿಯೊಂದು ವಿಚಾರಗಳು ಕೂಡ ಅದು ನ್ಯೂಸ್ ಆಗಿರ್ಬೋದು. ಇಷ್ಟೊಂದು ವ್ಯೂಸ್ ಮಾತ್ರ ಅಲ್ಲ, ಇದೊಂದು ನ್ಯೂಸ್ ಆಗಿರಬೇಕು. ಅದಕ್ಕಾಗಿ ಈಗೆಲ್ಲ ವ್ಯೂಸ್ ಒಂದು ನ್ಯೂಸ್ ಆಗುವಂಥ ಪರಿಸ್ಥಿತಿಯಲ್ಲಿದೆ. ಎಲ್ಲಕ್ಕಿಂತ ನಾವು ಮಾಡುವಂಥ ಎಲ್ಲ ಚರ್ಚೆಗಳು ವಿಚಾರಗಳು ಸಮರ್ಪಕವಾಗಿ ಮುಟ್ಟಿ ಅವರಿಗೆ ನಮ್ಮ ಮೇಲೆ ಗೌರವ ಬರಬೇಕು, ಅವರಿಗೆ ಒಂದು ಪ್ರಯೋಜನ ಆಗಬೇಕಾದ್ರೆ ಪತ್ರಕರ್ತರ ರಂಗದ ಜವಾಬ್ದಾರಿ ಕೂಡ ಬಹಳಷ್ಟು ಇದೆ. ಸಭಾಧ್ಯಕ್ಷನಾಗಿ ಬರೀ ನಾನು ಸದಸ್ಯರುಗಳು ಮತ್ತು ಆಡಳಿತ ಮತ್ತು ಪ್ರತಿಪಕ್ಷ ಸ್ಥಾನ ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಪತ್ರಕರ್ತರು ಮತ್ತು ಪತ್ರಕ ಮಿತ್ರರನ್ನು ಕೂಡ ಹಿತಾಸಕ್ತಿ ಕಾಪಾಡುವಂಥ ಕೆಲಸ ಮಾಡ್ತಾ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ.